ಮತ್ತು ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಹಾಗೆ ಚೆನ್ನಾಗಿರ್ರಿ. ಗಾಡ್ ಬ್ಲೆಸ್ ಯು. ಆಫ್ಟರ್ ಅ ಲಾಂಗ್ ಟೈಮ್ ಮರಳಿ ಸ್ವಾಗತ ಸುಸ್ವಾಗತ ನನ್ನ ಹಾರರ್ ಸ್ಟೋರಿಗೆ. ತುಂಬ ದಿನ ಆಗಿತ್ತು ಹಾರರ್ ಸ್ಟೋರಿಗಳ ವಿಡಿಯೋ ಮಾಡಿ. ಸೊ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಹಾರರ್ ಸ್ಟೋರಿ ಮಾಡೋಕ್ಕೆ, ಓಕೆನಾ? ಇವತ್ತು ಹೇಳಕೊಟ್ಟಿರೋದು ಸ್ಟೋರಿ ಬಂದು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಬಗ್ಗೆ. ಹೇಗೆ ಇದನ್ನು ನರೇಟ್ ಮಾಡ್ತೀನಿ ಅಂದರೆ, ಅವರೇ ನಾನು ಅವ್ರ ಥರ ಈ ಸ್ಟೋರಿನ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಅವಾಗ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಅನಿಸುತ್ತೆ. ಇವಾಗ ನಾನು ನಿಮಗೆ ಅರ್ಜುನ್ ಅಂದ್ಕೊಳ್ಳಿ, ಓಕೆನಾ? ಅರ್ಜುನ್ ಜೀವನದಲ್ಲಿ ನಡೆದಿರೋ ಕಥೆನ ಇವತ್ತು ನಾನು ನಿಮಗೆ ಹೇಳಕ್ಕೆ ಹೊರಟಿದ್ದೀನಿ. ಸೊ ತಡ ಮಾಡಿದೆ, ತಲೆಗೆ ಶೂಟ್ ಮಾಡಿದೆ, ಬೇಗ ವಿಡಿಯೋ ಹೊಡೆ ಹೋಗಬೇಡ, ಬನ್ನಿ. ಇವತ್ತು ನಾನು ಹೇಳಕ್ಕೆ ಹೊರಟಿರೋ ಕಥೆ ನಿಜವಾಗ್ಲೂ ನನ್ನ ಜೀವನದಲ್ಲಿ ನಡೆದಿರೋ ಕಥೆ. ಈ ಕತೆ ಸುಮಾರು ಒಂದು 6 ತಿಂಗಳ ಹಿಂದೆ ನನ್ನ ಜೀವನದಲ್ಲಿ ಒಂದು ಔಟರ್ ರಿಂಗ್ ರೋಡ್ ಮೇಲೆ ನಡೆದ ಕತೆ. ಆದರೆ ಈ ಘಟನೆ ನಡೆಯೋಕ್ಕೂ ಮುಂಚೆ ನಾನು ಒಬ್ಬ ಕೇವಲ ತಾರ್ಕಿಕವಾಗಿ ಯೋಚಿಸೋ ಇಂಜಿನಿಯರ್ ಮಾತ್ರ. ಅಂದರೆ ಈ ಭೂತ, ಪ್ರೇತ, ಪಿಸಾಚಿ, ದಿಂಡ್ರು, ದೇವ್ರನ್ನೆಲ್ಲ ನಂಬ್ತಾ ಇರಲಿಲ್ಲ. ಇವೆಲ್ಲ ಬರೀ ಸಿನಿಮಾಗಳಲ್ಲಿ ಮಾತ್ರನೇ ಅಂತ ಅಂದ್ಕೊಂಡಿದ್ದ ವ್ಯಕ್ತಿ ನಾನು. ಆದರೆ ಈ ಘಟನೆ ನನ್ನ ಇಡೀ ನಂಬಿಕೆಗಳನ್ನ ಬದಲಾಯಿಸ್ಬಿಡ್ತು. ಈ ಘಟನೆ ನಡೆದಿದ್ದು ರಾತ್ರಿ ಸುಮಾರು 2 ಗಂಟೆಗೆ. ನಾನು ನನ್ನ ಶಿಫ್ಟ್ನ ಮುಗಿಸ್ಕೊಂಡು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿದ್ದ ನನ್ನ ಮನೆಗೆ ಹೋಗ್ತಿದ್ದೆ. ಆ ಬೆಳ್ಳಂದೂರು ಔಟರ್ ರಿಂಗ್ ರೋಡು ನಿಮಗೆಲ್ಲ ಗೊತ್ತಿರ್ಬೋದಲ್ಲ ಎಲ್ಲಿ ಬರುತ್ತೆ ಅಂತ. ಬೆಳ್ಳಂದೂರು ಔಟರ್ ರಿಂಗ್ ರೋಡ್ ಇದೆಯಲ್ಲ, ಬೆಳಗ್ಗೆ ಹೊತ್ತು ಪೂರ್ತಿ ಸಂಪೂರ್ಣ ಟ್ರಾಫಿಕ್ಕಿಂದ ತುಂಬಿರುತ್ತೆ. ನೈಟ್ ಹೊತ್ತು ಘೋರ ನಿಶಬ್ದ ಭಯಂಕರವಾಗಿರುತ್ತೆ ಆ ರೋಡ್. ಆ ಮೌನನೇ ಒಂಥರ ಭಯಂಕರವಾಗಿರುತ್ತೆ ಆ ರೋಡಲ್ಲಿ. ನಾನು ತುಂಬಾ ಸುಸ್ತಾಗಿದೆ ಕೆಲಸ ಮಾಡಿ. ನನ್ನ ಮೈಂಡಲ್ಲಿ ಓಡ್ತಾ ಇದ್ದಿದ್ದು ಇಷ್ಟೇ, ಬೇಗ ಮನೆಗೆ ಹೋಗ್ಬಿಟ್ಟು ನನ್ನ ಹೆಂಡತಿ ಕಾವ್ಯನ ಮಾತ್ರ ನೋಡಿದ್ರೆ ಸಾಕಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು. ನಾನು ಎಕೋಸ್ಪೇಸ್ ಸಿಗ್ನಲ್ನ ದಾಟಿ ಸುಮಾರು 5 ಕಿಲೋಮೀಟ್ರ್ ಬಂದ ಮೇಲೆ ಫಾರ್ ಫಸ್ಟ್ ಟೈಮ್ ನಾನು ಆ ಬೆಳಕನ್ನು ಗಮನಿಸಿದೆ. ಅದು ಯಾವುದೇ ಕಾರಿನ ಹೆಡ್ಲೈಟ್ ಆಗಿರಲಿಲ್ಲ, ಯಾವುದೋ ಹಳೇ ಮಾದರಿಯ ಒಂದು ಗಾಡಿ, ಅಂದರೆ ಒಂದು ಸ್ಕೂಟ್ರ್ ಟೈಪಲ್ಲಿತ್ತು. ನಿಶಬ್ದವಾಗಿ ಸೈಲೆಂಟಾಗಿ ನನ್ನ ಹಿಂದೆ ಬರ್ತಿತ್ತು. ಆದರೆ ಆ ಹೆಡ್ಲೈಟ್ ಬಣ್ಣ ಯಾಕೆ ಕೇಳ್ತೀರಾ, ಒಂಥರ ವಿಚಿತ್ರವಾಗಿ ನೀಲಿ ಮತ್ತು ಹಸಿರು ಬಣ್ಣದಲ್ಲಿತ್ತು. ಒಂಥರ ವಿಚಿತ್ರವಾಗಿ ಕಣ್ಣು ಕುಕ್ಕೋ ಥರ ಇತ್ತು. ಈ ಚಪ್ರಿಗಳೆಲ್ಲ ಹಾಕ್ಸಿರ್ತಾರಲ್ವ ಹೆಡ್ಲೈಟ್ ಮೇಲೆ, ಹೆಡ್ಲೈಟಲ್ಲಿ ಬ್ಲೂ ಕಲರು, ಗ್ರೀನ್ ಕಲರು, ಆ ಥರ ಕಲರ್ ಲೈಟು, ಆ ಥರ ಕಣ್ಣು ಕುಕ್ಕೋ ಥರ ಲೈಟ್ ಆಗಿತ್ತು ಅದು. ಸೊ ನಾನೇನಪ್ಪ ಯಾರು ಇಳ್ದಿರೋ ರೋಡಲ್ಲಿ ಇವನು ಮಾತ್ರ ಹಿಂದೆ ಬರ್ತಾ ಇದ್ದಾನೆಲ್ಲ ಅಂದ್ಬಿಟ್ಟು ನಾನು ನನ್ನ ಕಾರ್ನ ಸ್ವಲ್ಪ ಸ್ಪೀಡಾಗೆ ಮೂವ್ ಮಾಡ್ತೀನಿ. ಆದರೆ ಅದು ಕೂಡ ಸ್ಪೀಡಾಗಿ ನನ್ನ ಹಿಂಬಾಲಿಸುತ್ತೆ. ನಾನು ಸ್ಲೋ ಮಾಡಿದ್ರೆ ಅದು ಕೂಡ ಸ್ಲೋ ಮಾಡ್ತಿತ್ತು. ಅಂದರೆ ಡಿಸ್ಟೆನ್ಸ್ ಮಾತ್ರ ಸೇಮ್ ಇತ್ತು. ನಾನು ಎಷ್ಟು ಸ್ಪೀಡಲ್ಲಿ ಹೋಗ್ತೀನೋ ಅಷ್ಟೇ ಸ್ಪೀಡಲ್ಲೇ ಅದು ಬರ್ತಿತ್ತು, ನಾನು ಎಷ್ಟು ಸ್ಲೋ ಮಾಡ್ತೀನೋ ಅಷ್ಟೇ ಅದನ್ನು ಸ್ಲೋ ಆಗ್ತಿತ್ತು. ಬಟ್ ಡಿಸ್ಟೆನ್ಸ್ ಮಾತ್ರ ಸೇಮ್ ಆಗಿತ್ತು. ನಾನು ನನ್ನ ಮನಸ್ಸಲ್ಲಿ ಅಂದ್ಕೊಂಡೆ, ಪಾಪ ಯಾರೋ ನಮ್ಮ ಥರನೇ ಸುಸ್ತಾಗಿ ಕೆಲಸ ಮಾಡಿ ಮನೆಗೆ ಹೋಗ್ತಾ ಇರ್ಬೋದು ಅಂದ್ಕೊಂಡು ಸುಮ್ಮನಾದೆ. ಆದರೆ ರಸ್ತೆ ಅಲ್ಲಿಗೆ ಡಿವೈಡ್ ಆಗುತ್ತೆ. ನಾನು ಸಿಲ್ಕ್ ಬೋರ್ಡ್ ಕಡೆ ಹೋಗೋಕ್ಕೆ ಫ್ಲೇವರ್ ಹತ್ತಬೇಕಾಗಿತ್ತು. ಆದರೆ ಸಡನ್ನಾಗಿ ಆ ಗಾಡಿ ಲೆಫ್ಟ್ಗೆ ಎಳೆಯುತ್ತೆ. ನನ್ನ ಕಡೆ ತಿರುಗಿಸ್ಬಿಟ್ಟು ಹೆಡ್ಲೈಟ್ನ ಬ್ಲೂ ಗ್ರೀನಾಗಿ ಮಿಣುಕಿಸುತ್ತೆ. ನಾನು ಈ ವ್ಯಕ್ತಿಗೇನಪ್ಪ ಆಗಿದ್ದೆ, ತಲೆ ಕೆಟ್ಟು ನನ್ನ ಮಗ ಅಂದ್ಕೊಂಡು ನಾನು ಆ ಸರ್ವಿಸ್ ರೋಡಿಂದ ಫ್ಲೇವರ್ ಹತ್ತಕ್ಕೆ ಹೋಗ್ತೀನಿ. ಆ ಫ್ಲೇವರ್ ರ್ಯಾಕ್ನ ಹತ್ತಬೇಕಾದ್ರೆ ನಾನು ಯಾಕೋ ಒಂದ್ಸತಿ ಚೆಕ್ ಮಾಡೋಣ ಅಂದ್ಬಿಟ್ಟು ರೇರ್ ಮಿರರ್ನ ಒಂದ್ಸತಿ ಅಬ್ಸರ್ವ್ ಮಾಡ್ತೀನಿ. ಆ ಗಾಡಿ ಅಲ್ಲೇ ನಿಂತಿತ್ತು ಕೆಳಗಡೆ. ಆದರೆ ಆ ವ್ಯಕ್ತಿ ನನ್ನನ್ನೇ ದಿಟ್ಟಿಸ್ಕೊಂಡು ನೋಡ್ತಿದ್ದ. ಯಾರೋ ಹುಚ್ಚ ನನ್ನ ಮಗ ಇರಬೇಕು ಇವನು ಅಂದ್ಕೊಂಡು ನಾನು ಕಾರ್ನ ಮುಂದಕ್ಕೆ ಎತ್ಕೊಂಡು ಹೋದೆ. ನಾನು ಫ್ಲೇವರ್ ಮೇಲೆ ಬಂದೆ. ಅಲ್ಲಿ ಜೋರಾಗಿ ಗಾಳಿ ಶಬ್ದ, ಬೇರೆ ಏನು ಶಬ್ದನೂ ಕೇಳಿಸ್ತಿಲ್ಲ, ಬರೀ ಒಂದು ತಣ್ಣಕ್ಕೆ ಗಾಳಿ ಬೀಸ್ತಿರೋ ಶಬ್ದ. ಅಕ್ಕಪಕ್ಕ ಯಾರೂ ಇರಲಿಲ್ಲ. ಸರಿ ಆಯಿತು ಅಂತ ತಿರ್ಗಾ ಮತ್ತೆ ರೇರ್ ಮಿರರ್ನ ನೋಡಿದೆ. ಹಿಂದೆ ಆ ವ್ಯಕ್ತಿನೂ ಕೂಡ ಇರಲಿಲ್ಲ. ನಾನು ಅಂದ್ಕೊಂಡೆ, ಓಕೆ ನನ್ನ ಮಗ ಹೋಗ್ಬಿಟ್ಟು ಬಿಡು ಅಂದ್ಬಿಟ್ಟು ನಾನು ಮುಂದೆ ಹೊರಟೆ. ಅಲ್ಲಿ ಒಂದು ದೊಡ್ಡ ಟರ್ನಿಂಗ್ ಐತೆ ಫ್ಲೇವರ್ ಮೇಲೆ, ಹಿಂಗೆ ಟರ್ನಿಂಗ್ ತೊಗೋಬೇಕು. ಆ ಟರ್ನಿಂಗಲ್ಲಿ ನಾನು ಆರಾಮಾಗಿ ನನ್ನ ಪಾಡಿಗೆ ನಾನು ಖುಷಿಯಾಗಿ ಆ ಟರ್ನಿಂಗ್ ತೊಗೊಬೇಕಾದ್ರೆ ಮತ್ತೆ ಆ ವ್ಯಕ್ತಿ ನಾನು ನೋಡಿದೆ. ಈ ಸತಿ ಆ ವ್ಯಕ್ತಿ ನನ್ನ ಕಾರಿನ ಹಿಂದೆ ಇರಲಿಲ್ಲ, ನನ್ನ ಕಾರಿನ ಮುಂದೆ ನಿಂತಿದ್ದ. ಎಲ್ಲಿ ಅಂದರೆ ನಾವು ಫ್ಲೇವರ್ನ ಇಳಿತೀವಲ್ಲ, ಆ ಡೌನಲ್ಲಿ ಆ ಮುಂದೆ ನಿಂತಿದ್ದ. ಅದನ್ನು ಗಾಡಿನ ಅಡ್ಡ ಹಾಕ್ಕೊಂಡು. ನಾನೇನು ಅಂದ್ಕೊಂಡೆ, ಯಾರೋ ಇವನು ರಾಬ್ರಿ ಮಾಡೋನಿರ್ಬೋದು ಅಂದ್ಕೊಂಡು ಭಯಪಟ್ಟು ಸಡನ್ನಾಗಿ ಬ್ರೇಕ್ ಹೊಡೆದು ನಿಲ್ಲಿಸ್ಬಿಟ್ಟೆ ಗಾಡಿ. ಆದರೆ ಈ ಸತಿ ಆ ವ್ಯಕ್ತಿ ಗಾಡಿ ಮೇಲಿರಲಿಲ್ಲ,
ಗಾಡಿ ಬಿಟ್ಟು ಕೆಳಗೆ ನಿಂತಿದ್ದ. ಹಾರ್ಟ್ ಬೀಟೆಲ್ಲ ಹಂಗೆ ಇನ್ಕ್ರೀಸ್ ಆಗಿಬಿಡುತ್ತೆ, ಟಪು ಟಪು ಲಪು ಟಪು ಲಪು ಟಪು ಲಪು ಟಪು ಅಂತ. ಆ ಗಾಡಿ ನನ್ನ ಕಾರ್ಗೆ ಅಡ್ಡವಾಗಿ ನಿಂತಿತ್ತು, ಅಂದರೆ ಅಡ್ಡಡ್ಡ ಹಾಕ್ಕೊಂಡು ನಿಲ್ಲಿಸಿದ. ಆ ವ್ಯಕ್ತಿ ಪ್ರಾಪರಾಗಿ ಕಾಣ್ತಿದ್ದ, ಅಂದರೆ ಆ ಗಾಡಿ ಅದು ಹಳೇ ಒಂದು ಸ್ಕೂಟ್ರ್ ಥರ ಇತ್ತು. ಆ್ಯಂಡ್ ಆ ವ್ಯಕ್ತಿ ಒಂದು ಹಳೇ ಕಿತ್ತೋಗಿರೋ ಹೆಲ್ಮೆಟ್ನ ಹಾಕ್ಕೊಂಡಿದ್ದ. ಹೇಗಿತ್ತು ಅಂದರೆ ಆ ಹೆಲ್ಮೆಟು ಒಂದು ಹಳೆ ಬಾಕ್ಸ್ ಹೆಲ್ಮೆಟು, ವೈಸರ್ ಎಲ್ಲ ಹೊಡೆದೋಗಿದೆ, ಅರ್ಧ ಹೊಡೆದೋಗಿದೆ. ಆ್ಯಂಡ್ ಆ ವೈಸರ್ ಒಳಗಡೆ ಸ್ಪೈಡರ್ದು ವೆಬ್ ಕಟ್ಟಿದೆ, ಅಂದರೆ ಈ ಜೇಡರ ಬಲೆ ಅಂತಾರಲ್ಲ ಅದು ಕಟ್ಟಿದೆ. ಆ್ಯಂಡ್ ಯಾವುದೋ ಒಂದು ಹಳೆ ಕಿತ್ತೋಗಿರೋ ಒಂದು ಬ್ರೌನ್ ಕಲರ್ ಜಾಕೆಟ್ನ ಹಾಕ್ಕೊಂಡಿದ್ದ. ನಾನು ನೋಡಿದೆ, ಡಿಸ್ಟೆನ್ಸಲ್ಲೇ ಇದ್ದೆ, ಆರಾನ್ ಮಾಡಿದೆ ನಾನು, ಪಿ ಅಂತ ಆರಾನ್ ಮಾಡಿದೆ. ಯಾವುದೇ ರಿಯಾಕ್ಷನೇ ಇಲ್ಲ ಆ ವ್ಯಕ್ತಿದು. ಹೆವಿ ಕೋಪ ಬರ್ತೈತೆ, ಅದ್ರ ಜೊತೆಗೆ ಒಂದು ಹೆವಿ ಭಯನೂ ಆಗ್ತೈತೆ. ಯಾರಿಗೂ ಇವನು ಯಾರೋ ರಾಬ್ರಿ ಮಾಡೋನು ಏನೋ ಬಂದ್ಬಿಟ್ಟವನ ಅಂದ್ಬಿಟ್ಟು ನಾನು ವಿಂಡೋನ ಇಳಿಸ್ಬಿಟ್ಟು ಆಚೆ ತಲೆ ಹಾಕ್ಬಿಟ್ಟು, ಓಯ್ ಏನಪ್ಪ ಬೇಕು ನಿನಗೆ, ಯಾಕಪ್ಪ ಅಡ್ಡ ಹಾಕಿದ್ಯಾ, ಎತ್ತು ಗಾಡಿನ ಅಂತ ಹೇಳ್ತೀನಿ. ಆದರೆ ಏನು ರಿಯಾಕ್ಷನ್ ಇಲ್ಲ. ಬಟ್ ಆ ಜೇಡರ ಬಲೆ ಅನ್ನಲ್ಲ, ಅಂದರೆ ಆ ಸ್ಪೈಡರ್ ವೆಬ್ಬು, ಆ ವೆಬ್ಬಿಂದ ನಾನು ಆ ವ್ಯಕ್ತಿ ಕಣ್ಣುಗಳನ್ನ ನೋಡ್ತೀನಿ. ಅದು ಯಾವುದೇ ಕೋಪದಿಂದ ಆ ಕಣ್ಗಳು ಇರಲಿಲ್ಲ, ಸಂಪೂರ್ಣ ದುಃಖದಿಂದ, ತೀವ್ರತೆಯಿಂದ ಆ ಕಣ್ಗಳು ನನ್ನನ್ನೇ ನೋಡ್ತಿತ್ತು. ನನಗೆ ಒಂದು ಸೆಕೆಂಡ್ಗೆ ಈ ಕಣ್ಣನ್ನು ನಾನು ಎಲ್ಲೋ ನೋಡಿರೋ ಥರ ಐತಲ್ಲ, ಯಾರೋ ಪರಿಚಯತೆ ಇರೋ ಕಣ್ಗಳ ಥರ ಇದ್ದಾವಲ್ಲ ಅನಿಸ್ಬಿಡ್ತು ನನಗೆ. ಆ ಬಾಡಿ ಲ್ಯಾಂಗ್ವೇಜು, ಆ ಹಳೆ ಹೆಲ್ಮೆಟ್ ನಾನು ಎಲ್ಲೋ ನೋಡಿದ್ದೀನಲ್ಲ ಅಂತ ನಾನು ಕನ್ಫ್ಯೂಸ್ ಆಗಿಬಿಟ್ಟೆ. ಒಂದ್ಸಲ ಒಂಥರ ಭಯ ಆಗೋಯ್ತು, ಎಲ್ಲೋ ನೋಡಿದ್ದೀನಿ, ಯಾರೋ ನನಗೆ ಗೊತ್ತಿರೋರ ಥರನೇ ಇದ್ದಾರಲ್ಲ ಅಂತ ಅನಿಸ್ಬಿಡ್ತು. ಈ ಯೋಚನೆ ಮಾಡಬೇಕಾದ್ರೆ ಆ ರೈಡರು, ಆ ವ್ಯಕ್ತಿ ನನ್ನ ಕಡೆಗೆ ಕೈ ಎತ್ತಾರೆ. ಆದರೆ ಆ ವ್ಯಕ್ತಿ ಯಾವುದೇ ರಸ್ತೆನ ತೋರಿಸ್ತಾ ಇರಲಿಲ್ಲ, ನನ್ನ ತೋರಿಸ್ತಾ ಇರಲಿಲ್ಲ, ನನ್ನ ಹೃದಯದ ಕಡೆ ಬೆರಳು ಮಾಡ್ತಿದ್ದ. ಆ ವ್ಯಕ್ತಿ ನನ್ನ ಎದೆ ಕಡೆ ತೋರಿಸ್ತಾನೆ, ಅಂದರೆ ನನ್ನ ಹೃದಯದ ಭಾಗದನ್ನ ತೋರಿಸ್ತಾ ಇದ್ದಾನೆ ಕೈನ. ಬಟ್ ಆ ಕೈನ ನೋಡಿ ನನ್ನ ಕೈ ಗೇರ್ ಮೇಲೆ ಇದ್ದಿದ್ದು ನಡ್ಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತು, ಫುಲ್ ಶಿವರಿಂಗ್ ಆಗ್ಬಿಡ್ತಿದ್ದೆ. ತಕ್ಷಣ ಏನಾಯ್ತೋ ಗೊತ್ತಿಲ್ಲ, ಕೈ ಇಳಿಸ್ತಾನೆ, ಗಾಡಿ ಎತ್ಬಿಟ್ಟು ಗಾಡಿನ ಸ್ಟಾರ್ಟ್ ಮಾಡಿಬಿಟ್ಟು ಆ ಬ್ರಿಡ್ಜ್ ಮೇಲೆ ಒಂದು ಮೆಟಲ್ದು ಬ್ಯಾರಿಯರ್ ಇತ್ತು, ಆ ಬ್ಯಾರಿಯರ್ ಕಡೆಗೆ ಸ್ಪೀಡಾಗಿ ನುಗ್ತಾನೆ. ಗಾಡಿನ ಸ್ಟಾರ್ಟ್ ಮಾಡ್ಕೊಂಡು ಜುಗ್ಗಂತ. ನಾನು ಅದನ್ನು ನೋಡೋಕ್ಕಾಗ್ತಾರೆ ಕಣ್ಮುಚ್ಬಿಡ್ತೀನಿ, ಭಯಪಟ್ಟು ಕಣ್ಮುಚ್ಬಿಡ್ತೀನಿ ಸಡನ್ನಾಗಿ. ನಾನು ಕಾಯ್ತೀನಿ, ನಾನು ವೆಯ್ಟ್ ಮಾಡ್ತೀನಿ, ಏನೋ ಸೌಂಡ್ ಆಗುತ್ತೆ, ಇವಾಗ ಏನೋ ಆಕ್ಸಿಡೆಂಟ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತೀನಿ. ಬಟ್ ಆಕ್ಸಿಡೆಂಟ್ ಆಗೋದೇ ಇಲ್ಲ. ಏನಪ್ಪ ಇದು ಇಷ್ಟೊತ್ತಾಯ್ತು ಆಕ್ಸಿಡೆಂಟ್ ಆಗಿಲ್ಲ ಅಂದ್ಬಿಟ್ಟು ಒಂದು 10 ಸೆಕೆಂಡ್ ನಾನು ಕಣ್ಣು ಮುಚ್ಕೊಂಡು ನಿಧಾನವಾಗಿ ಓಪನ್ ಮಾಡ್ತೀನಿ. ಅಲ್ಲಿ ಏನಿರಲ್ಲ. ಲಾಸ್ಟಲ್ಲಿ ನನಗೆ ಕಾಣಿಸೋದು ಒಂದು ಎಲೆಕ್ಟ್ರಿಕ್ ಲೈಟ್ ಬ್ಲಿಂಕ್ ಆಗುತ್ತೆ. ಆ ಬ್ಲಿಂಕ್ ಆಗಬೇಕಾದ್ರೆ ನನಗೆ ಲಾಸ್ಟಲ್ಲಿ ಆ ಬೆಳಕು ಕಾಣುತ್ತೆ, ಯಾವುದು ನೀಲಿ ಮತ್ತು ಹಸಿರುದು ಬೆಳಕು ಈಗ ಟಪ್ ಅಂದ್ಬಿಟ್ಟು ಬ್ಲಿಂಕ್ ಆಗಿ ಆಫ್ ಆಗಿಬಿಡುತ್ತೆ. ಏನು ಸೌಂಡ್ ಇಲ್ಲ, ಎಲ್ಲೋಯ್ತು ಅಂತಲೇ ಗೊತ್ತಾಗಿಲ್ಲ ಆ ಗಾಡಿ. ನನಗೆ ಸೈಕ್ ಆಗಿಬಿಡುತ್ತೆ. ನನಗೇನು ಮಾಡಬೇಕು ಅಂತ ಗೊತ್ತಾಗ್ದ್ರಂಗೆ, ಯಪ್ಪ ಇಲ್ಲಿಂದ ಒಂದು ತಪ್ಪಿಸ್ಕೊಂಡ್ರೆ ಸಾಕು ಅಂದ್ಬಿಟ್ಟು ಕಾರ್ನ ಸ್ಟಾರ್ಟ್ ಮಾಡ್ಕೊಂಡು ಸ್ಪೀಡಾಗಿ ನಾನು ಬ್ರಿಡ್ಜ್ನ ಇಳಿಸ್ಬಿಟ್ಟು ಲೆಫ್ಟ್ ಹೊಡ್ಬಿಟ್ಟು ನನ್ನ ಅಪಾರ್ಟ್ಮೆಂಟ್ ಕಡೆಗೆ ಹೊರಟ್ಬಿಡ್ತೀನಿ. ನನ್ನ ಅಪಾರ್ಟ್ಮೆಂಟ್ ಯಾವ ಥರ ಇರೋದು ಅಂದರೆ ಒಂದು ರೋಡ್, ಒಂದು ಡಾರ್ಕ್ ರೋಡ್ ಗುರು, ಓಕೆನಾ, ಲೈಟ್ ಹಾಕ್ಕೊಂಡು ಹೋದ್ರೇ ಕಾಣೋದಲ್ಲಿ ಅಂಥ ಡಾರ್ಕ್ ರೋಡ್ ಅದು. ಆ ಡಾರ್ಕ್ ರೋಡ್ ಕಡೆ ನಾನು ಹೊಡ್ತೀನಿ. ಅಪ್ಪ ಹಿಂಗೋ ಬಂದ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ನಾನು ಖುಷಿ ಆಗ್ಬಿಡ್ತೀನಿ. ಹಿಂಗೋ ನನ್ನ ಅಪಾರ್ಟ್ಮೆಂಟ್ ಕಡೆ ಬಂದ್ಬಿಟ್ನಲ್ಲ ಅಂದ್ಬಿಟ್ಟು ನಾನು ಖುಷಿ ಆಗ್ಬಿಟ್ಟು ನನ್ನ ಅಪಾರ್ಟ್ಮೆಂಟ್ ಕಡೆ ಹೋಯ್ತಾ ಇರ್ತೀನಿ. ಲಾಸ್ಟ್ ಡೆಡ್ ಎಂಡ್ ಅದು ಅಪಾರ್ಟ್ಮೆಂಟು. ಅಪ್ಪ ನಂದು ಹೆಂಗೋ ಅಪಾರ್ಟ್ಮೆಂಟ್ ಬರ್ತಲ್ಲ, ಹತ್ರ ಬಂತಲ್ಲ ಅಂದ್ಬಿಟ್ಟು ನಾನು ಕಾರ್ನ ಸ್ಲೋ ಮಾಡ್ತೀನಿ. ಸ್ಲೋ ಮಾಡಿದಾಗ ಮತ್ತೆ ಮೈ ಜುಮ್ ಅನ್ನೋ ಶಬ್ದ ಕೇಳಿಸ್ತು. ನಾನು ಮತ್ತೆ ಬಂದ್ಬಿಟ್ಟು ಅಂದ್ಬಿಟ್ಟು ಸೈಡ್ ಮಿರರ್ನ ನೋಡ್ತೀನಿ. ಮತ್ತೆ ಆ ಹಳೆ ಸ್ಕೂಟಿ ಅದೇ ಬ್ಲೂ ಮತ್ತು ಗ್ರೀನ್ ಬಣ್ಣನ ಬ್ರೈಟಾಗಿ ಆನ್ ಮಾಡಿಕೊಂಡು ನನ್ನ ಕಾರ್ ಹಿಂದೆ ನಿಂತಿತ್ತು. ಆದರೆ ಈ ಬಾರಿ ಆ ವ್ಯಕ್ತಿ ತನ್ನ ಹೆಲ್ಮೆಟ್ನ ತೆಗ್ದಿದ್ದ. ನಾನು ಎಮೋಷ್ನಲ್ ಆಗಿಬಿಟ್ಟೆ, ಯಾಕಂದರೆ ನಾನು ಆ ಮುಖನ ನೋಡಿದ್ದೆ. ನಾನು ಶಾಕ್ ಆಗಿ, ಅಯ್ಯೋ ದೇವ್ರೆ, ಆದರೆ ಇದು ನನ್ನ ಕಾವ್ಯ. ಯಾರು ನನ್ನ 3 ವರ್ಷದ ಹಿಂದೆ ನನ್ನ ಬಿಟ್ಟು ಓದೋ ಕುಡಿದು ಗಾಡಿ ಓಡಿಸ್ತಾ ಇದ್ದವನು ಒಬ್ಬ, ಇವಳಿಗೆ ಡಿಕ್ಕಿ ಹೊಡೆದು ಅಪಘಾತ ಆಗಿ ಆ ಸ್ಪಾಟಲ್ಲೇ ಡೆತ್ ಆಗಿತ್ತು ನನ್ನ ಕಾವ್ಯ. ಅದೇ ಗಾಡಿ, ಅದೇ ಸ್ಕೂಟಿ ಅದು. ಅವಳ ಮುಖ ಬಿಡಿ ಒಳಪಿನ ಮುಖ, ಪಾರದರ್ಶಿಯಾಗಿತ್ತು, ಅಂದರೆ ಟ್ರಾನ್ಸ್ಪರೆಂಟ್ ಆಗಿತ್ತು. ಆದರೆ
ಅವಳ ಕಣ್ಣುಗಳು, ಆ ಸುಂದರತೆ ತುಂಬಿದ ಕಣ್ಗಳು, ಜೀವ ತುಂಬಿದ ಕಣ್ಗಳು ನನ್ನನ್ನೇ ದಿಟ್ಟಿಸಿ ನೋಡ್ತಿತ್ತು. ಆ ಕಣ್ಗಳು ಒಳಿತಿತ್ತು. ಏನೋ ತೀವ್ರತೆ, ದುಃಖ, ನೋವುಗಳಿಂದ ತುಂಬಿತ್ತು. ನಾನು ಸಡನ್ ಆಗಿ ನನ್ನ ಕಾರ್ ಡೋರ್ನ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಬಟ್ ಯಾಕೋ ಗೊತ್ತಿಲ್ಲ, ನನ್ನ ಕೈಗಳೇ ವರ್ಕ್ ಆಗ್ತಾ ಇಲ್ಲ. ಕೈಗಳೆಲ್ಲ ಸ್ಟಕ್ ಆಗಿ ಶಿವರಿಂಗ್ ಆಗಿಬಿಡುತ್ತೆ. ನನಗೆ ಡೋರ್ದು ಲಾಕೆ ಓಪನ್ ಮಾಡೋಕ್ಕೆ ಆಗ್ತಾ ಇಲ್ಲ. ಆಗ ಅವಳು ಮಾತಾಡು, ಆದರೆ ಅವಳ ಮಾತಲ್ಲಿ ಯಾವುದೇ ಶಬ್ದನೇ ಇರಲಿಲ್ಲ. ಅದು ನನ್ನ ಮನಸ್ಸಿನಲ್ಲಿದ್ದ, ಅಂದರೆ ನನ್ನ ಮನಸ್ಸಿನಲ್ಲಿ ತುಂಬಿದ ಒಂದು ಹಳೆ ಆಲೋಚನೆಯ ನೋವಿನ ನೆನಪಾಗಿತ್ತು. ಏನೋ ಒಂಥರ, ಅಂದರೆ ಆ ಶಬ್ದ ಕೇಳಿಸ್ತಿಲ್ಲ, ಅವಳು ಮಾತಾಡ್ತಿರೋದು ನನಗೆ ಕೇಳಿಸ್ತಿಲ್ಲ, ಬಟ್ ಯಾಕೋ ನನ್ನ ಮನಸ್ಸಿಗೆ ಕೇಳಿಸ್ತಿತ್ತು. ಕಿವಿ ಕೇಳಿಸ್ತಾ ಇದ್ದಿಲ್ಲ, ನನ್ನ ಮನಸ್ಸು ಕೇಳಿಸ್ತಿತ್ತು. ಹಳೆ ನೆನಪು ನನಗೆ ಮನಸ್ಸಿಗೆ ಕಾಡ್ತಿತ್ತು. ಏನಂದರೆ, ಅರ್ಜುನ್ ನನ್ನ ಬಿಟ್ಟು ಹೋಗ್ಬೇಡ ಅರ್ಜುನ್ ಅನ್ನೋ ಥರ. ನನ್ನ ಕೈಯಲ್ಲಿ ತಡೆಯೋಕ್ಕಾಗಿಲ್ಲ. ಕೊಡೋ ಅಂತ ಅಳಕ್ಕೆ ನಾನು ಶುರು ಮಾಡಿದೆ. ಕಾವ್ಯ, ನೀನು ಇಲ್ಲಿದೆಯಾ, ನಿನಗೆ ಏನಾಗ್ತಿದೆ ಅಂತ ನಾನು ಕೇಳಿದೆ. ಆದರೆ ಯಾವುದೇ ಉತ್ತರ ಆ ಕಡೆಯಿಂದ ನನಗೆ ಸಿಕ್ಕಿಲ್ಲ. ಅವಳು ಏನೂ ಮಾತಾಡಿಲ್ಲ. ಜಸ್ಟ್ ನನ್ನ ಕಾರಿನ ಕಿಟಕಿ ಹತ್ರ ಬಂದು ನಿಂತ್ಕೊಂಡು, ನಾನು ಹೇಳಿದ್ನಲ್ಲ, ಆ ಡೆಡ್ ಎಂಡ್ ಕತ್ಲು ರಸ್ತೆ ಕಡೆಗೆ ಬೆರಳು ಮಾಡಿ ತೋರಿಸು. ಅವಳು ತೋರಿಸಿದ ಕಡೆಗೆ ನಾನು ಕೂಡ ನೋಡಿದೆ. ಆ ರಸ್ತೆ ಕೊನೆಯಲ್ಲಿ, ಅಂದರೆ ಆ ಡೆಡ್ ಎಂಡಲ್ಲಿ ಗೋಡೆ ಮುರಿದೋಗಿತ್ತು, ಅಂದರೆ ಹೊಡೆದೋಗಿತ್ತು. ಅದು ಯಾವುದೇ ರಸ್ತೆ ಆಗಿರಲಿಲ್ಲ, ಅದು ಒಂದು ಬಂಡೆಗಲ್ಲುಗಳ ಗಣಿಗಾರಿಕೆ, ಅಂದರೆ ಕ್ವಾರಿ ಪಿಟ್, ಒಂದು 50 ಅಡಿ ಹಳ್ಳ ಇರೋ ಕ್ವಾರಿ ಪಿಟ್ ಆಗಿತ್ತು. ಅಂದರೆ ಗಣಿಗಾರಿಕೆ ಮಾಡ್ತಾರಲ್ಲ, ಹಳ್ಳ ತೊಳಿರ್ತಾರಲ್ಲ, ಒಂದು ಪ್ರಪಾತ ಅದಾಗಿತ್ತು. ಆಗ ನನಗೆ ಅರ್ಥ ಆಯಿತು, ನಾನು ತುಂಬ ಟೆನ್ಷನ್, ನಾನು ತುಂಬ ಸುಸ್ತಾಗಿದ್ನಲ್ಲ. ಆಗ ಔಟರ್ ರಿಂಗ್ ರೋಡಲ್ಲಿ ನಾನು ಯಾಮಾರಿ ದಾರಿನ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ನನಗೆ ಆಗ ಗೊತ್ತಾಗಿರಲಿಲ್ಲ. ಆದರೆ ಈ ಡಾರ್ಕ್ ಕೊನೆ ಇರೋ ರಸ್ತೆ, ಅಂದರೆ ಈ ಡೆಡ್ ಎಂಡ್ ರಸ್ತೆ, ಕಾವ್ಯ ಜೀವಂತವಾಗಿದ್ದಾಗ ನಾನು ಅವಳು ಉಪಯೋಗಿಸ್ತಿದ್ದ ಒಂದು ಶಾರ್ಟ್ ಕಟ್ ಆಗಿತ್ತು. ಇದು ನಮ್ಮ ಅಪಾರ್ಟ್ಮೆಂಟಿಗೆ, ನಮ್ಮ ಮನೆಗೆ ಹೋಗೋಕೆ ಒಂದು ಶಾರ್ಟ್ ಕಟ್ ರೂಟ್ ಆಗಿತ್ತು. ಆಗ ಅಂದ್ಕೊಂಡೆ, ಒಂದು ವೇಳೆ ನಾನು ಆ ಫ್ಲೇವರ್ ಮೇಲೆ ಕಾವ್ಯನ ನೋಡ್ತೀರ, ನಾನು ಭಯ ಪಡ್ದಿರ ಆ ಬ್ರಿಡ್ಜ್ನ ಇಳಿದು ನಾನು ಹೆಂಗೆ ಈ ರೋಡಲ್ಲಿ ಬಂದು ಅದೇ ರೋಡಲ್ಲಿ ನಾನು ಬಂದ್ಬಿಟ್ಟಿದ್ದಿದ್ರೆ ನಾನು ಆ ಪ್ರಪಾತಕ್ಕೆ ಬಿದ್ದು ಇಷ್ಟೊತ್ತಿಗೆ ಹೋಗ್ಬಿಡ್ತಿದ್ದೆ. ಕಾವ್ಯಳ ಆತ್ಮ ಆ ಗಾಡಿ, ಅವಳ ಗಾಡಿಯಲ್ಲಿ ಸೇರಿ ನನ್ನನ್ನು ಉಳಿಸ್ತು. ಒಂದು ಬೌದ್ಧಶಾಸ್ತ್ರ ಇದೆ, ಅಂದರೆ ಒಂದು ಆತ್ಮಕ್ಕೆ ಒಂದು ರೂಲ್ಸ್ನ ಮೀರಬಾರ್ದು. ಆದರೆ ಕಾವ್ಯ ಆ ರೂಲ್ಸ್ನೆಲ್ಲ ಮೀರಿ ನನ್ನ ಕಾಪಾಡೋಕ್ಕೋಸ್ಕರ ಬಂದಿದ್ದು. ನನ್ನನ್ನು ಅವಳು ಜೀವಂತವಾಗಿಡೋಕ್ಕೆ ನನಗೆ ಅವಳು ಭಯಪಡಿಸೋ ಥರ ಮಾಡಬೇಕಾಗಿತ್ತು. ಅವಳು ಮತ್ತೆ ನನಗೆ ಎದೆ ಕಡೆಗೆ ಕೈ ತೋರಿಸ್ತಾಳೆ, ಅಂದರೆ ನನ್ನ ಹೃದಯ ಕಡೆಗೆ ಮತ್ತೆ ಕೈ ತೋರಿಸ್ತಾಳೆ. ಆದರೆ ಈ ಸಲ ನನಗೆ ಸಂಪೂರ್ಣವಾಗಿ ಎಲ್ಲ ನೆನಪಾಗೋಯಿತು. ಅವಳು ಸಾಯೋಕ್ಕೂ ಮುಂಚೆ ನಮ್ಮ ಕೊನೆಯ ರಾತ್ರಿಯಲ್ಲಿ ನಾವು ಮಾತಾಡಿದ ಮಾತುಗಳು ಎಲ್ಲ ನೆನಪಾಗೋಯಿತು. ಅವಳು ಹೇಳಿದ್ದು, ನನ್ನ ಬೈಕಿಗೆ ನಾಳೆ ನಾನು ಹೊಸ ಕಸ್ಟಮ್ ಹೆಡ್ಲೈಟ್ ಹಾಕ್ಸ್ಬೇಕು ಅಂತ. ಅದೇ ಆ ನೀಲಿ ಹಸಿರು ಬಣ್ಣದ್ದು ಹೆಡ್ಲೈಟ್ನಲ್ಲಿ ಒಂದು ಮಾಡಿಫಿಕೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ದು. ನಾನು ಯಾಕೆ ಆ ಥರ ಅಂತ ಕೇಳಿದೆ ಅವಳ ಹತ್ರ. ಅವಳು ಅದಕ್ಕೆ ಹೇಳಿದ್ಲು, ಈ ಬೆಂಗಳೂರು ಮಳೆಯಲ್ಲಿ ನಾನು ಎಷ್ಟೇ ದೂರದಿಂದ ಬರ್ತಿದ್ರು ನಿನಗೆ ನಾನೇ ಬರ್ತಾ ಇರೋದು ಅಂತ ಗೊತ್ತಾಗಬೇಕು ಅರ್ಜುನ್ ಅಂತ ಹೇಳಿದ್ದು ನನಗೆ ನೆನಪಾಯ್ತು. ನಾನು ಯಾವಾಗಲೂ ನೀನು ಬೆಳಕಾಗಿರ್ತೀನಿ ಅರ್ಜುನ್ ಅಂತ ಅವಳು ನನಗೆ ಭರವಸೆ ಕೊಟ್ಟಿದ್ದು. ಇದನ್ನೆಲ್ಲ ನೆನೆಸ್ಕೊಂಡು ನಾನು ಅವಳ ಕಡೆನೇ ನೋಡ್ತಾ ಅಳ್ತಾ ಇರಬೇಕಾದ್ರೆ ಸಡನ್ಲಿ ಅವಳು ಅಲ್ಲಿಂದ ಮಾಯ ಆಗ್ತಾಳೆ. ನಿಧಾನವಾಗಿ ಮಾಯ ಆಗ್ತಾ ಇರ್ತಾಳೆ. ನಾನು ಬೇಡ ಕಾವ್ಯ, ನನ್ನ ಬಿಟ್ಟೋಗ್ಬೇಡ ಕಾವ್ಯ ಅಂತ ಹೇಗೋ ನಾನು ಕಾರ್ ಡೋರ್ನ ತೆಗೆದು ನಾನು ಕೆಳಗಡೆ ಹಿಡಿತೀನಿ. ಅವಳು ನಿಂತಿದ್ದ ಕಡೆಗೆ ಓಡಿ ಬರ್ತೀನಿ. ಅಷ್ಟರಲ್ಲಿ ಅವಳು ಮಾಯ ಆಗ್ಬಿಟ್ಟು, ಆ ನೀಲಿ ಹಸಿರು ಬಣ್ಣದ ಬೆಳಕು, ಆ ಬೈಕ್, ಆ ಗಾಡಿ ಎಲ್ಲ ಮಾಯ ಆಗೋಯ್ತು. ನನ್ನ ಕಾವ್ಯ ನಿಂತಿದ್ದ ಸ್ಥಳ ಸಂಪೂರ್ಣ ಖಾಲಿ ಆಗೋಯ್ತು. ಆದರೆ ಒಂದು ಕಡೆ ಮಾತ್ರ, ಆ ನೆಲದಲ್ಲಿ, ಅವಳು ನಿಂತಿದ್ದ ನೆಲದಲ್ಲಿ ಒಂದು ಕಡೆ ಮಾತ್ರ ಅದೇನೋ ಮಿಣ ಅಂತಿತ್ತು. ನಾನೇನಪ್ಪ ಅಂತ ಹತ್ರ ಹೋಗಿ ನೋಡಿದ್ರೆ, ಕೈಯಲ್ಲಿ ಎತ್ತು ನೋಡಿದ್ರೆ
ಅವಳ ಹೆಲ್ಮೆಟ್ನ ಆ ವೈಸರ್ನ ಪ್ಲಾಸ್ಟಿಕ್ ತುಂಡು, ಅದು ಕೂಡ ನೀಲಿ ಮತ್ತು ಹಸಿರು ಬಣ್ಣದಲ್ಲೇ ಇತ್ತು. ನಿಮಗೆಲ್ಲ ಗೊತ್ತಿರುತ್ತಲ್ಲ, ನೀಲಿ ಮತ್ತು ಹಸಿರು ಬಣ್ಣದ ಶೇಡಲ್ಲಿ ವೈಸರ್ ಹಾಕ್ಕೊಂಡಿರ್ತಾರಲ್ಲ, ಆ ಥರ ಶೇಡ್ನ ವೈಸರ್ ಹಾಕ್ಸ್ಕೊಂಡಿದ್ಲು ಅವಳ ಹೆಲ್ಮೆಟ್ಗೆ. ಅಷ್ಟು ತುಂಡುಗಳು ಬಿದ್ದಿದ್ದು, ಎಲ್ಲಾನು ಎತ್ಕೊಂಡೆ ನಾನು. ಆದರೆ ಅದು ಎತ್ಕೊಂಡು ಮುಟ್ಟಿದಾಗ ತುಂಬಾ ಕೋಲ್ಡ್ ಆಗಿತ್ತು, ತುಂಬಾ ತಣ್ಣಗಿತ್ತು. ನಾನು ಅದು ಎತ್ಕೊಂಡು ಮನೆಗೆ ಹೊರಟೆ. ನಾನು ಈಗಲೂ ಕೂಡ ಅದೇ ಔಟರ್ ರಿಂಗ್ ರೋಡಲ್ಲಿ ಓಡಾಡ್ತಾ ಇರ್ತೀನಿ. ಬಟ್ ಮತ್ತೆ ಯಾವತ್ತೂ ನಾನು ಆ ಬೆಳಕನ್ನು ನೋಡೇ ಇಲ್ಲ. ಆದರೆ ನನ್ನ ತಾರ್ಕಿಕ ಮನಸ್ಸಿಗೆ ಇದು ಕೇವಲ ಭ್ರಮೆ ಅಂತ ಗೊತ್ತಿದ್ರೂ, ಆದರೆ ನಾನು ಪ್ರೀತಿ ಮಾಡಿದ ಹೃದಯಕ್ಕೆ ಇದು ಸತ್ಯ ಅಂತ ಗೊತ್ತಿತ್ತು. ನಿಮ್ಮನ್ನು ಕೊಲ್ಲುವ ಭಯಕ್ಕಿಂತ ನಿಮ್ಮನ್ನು ರಕ್ಷಿಸುವ ಪ್ರೀತಿಯೇ ಹೆಚ್ಚು ಬಲಶಾಲಿ. ಮತ್ತು ನನ್ನ ಕಾವ್ಯ ಇನ್ನು ನನ್ನ ನೋಡ್ಕೊತವಳೆ. ಕತ್ತಲೆಯ ಸುಂದರವಾದ ಅಂಚಿನಿಂದ ನನ್ನ ಬೆಳಕಾಗಿ ನನ್ನನ್ನು ಹಿಂಬಾಲಿಸುತ್ತಿದ್ದಾಳೆ ನನ್ನ ಕಾವ್ಯ. ಸೊ ಈ ಒಂದು ಅದ್ಭುತವಾದ ಕಥೆಯಿಂದ ನಿಮಗೆ ಏನು ಅರ್ಥ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ನಾನು ಏನು ತಪ್ಪು ಮಾಡಿದೆ ಅನ್ನೋದು ಕೂಡ ನೀವು ಕಮೆಂಟ್ ಮಾಡಿ, ನಾನು ತಿದ್ದುಕೊಳ್ತೀನಿ. ಆ್ಯಂಡ್ ಈ ಕತೆ ಹೇಗಿತ್ತು ಅಂತಲೂ ಕೂಡ ನನಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ನನ್ನ ಮುಂದಿನ ಕಥೆಯಲ್ಲಿ ಸಿಗೋಣ. ಎಲ್ಲರಿಗೂ ಶುಭರಾತ್ರಿ. ಲವ್ ಯು.